ಬೆಂಗಳೂರು ಸೇರಿದಂತೆ ರಾಜ್ಯದ ಜನರನ್ನ ಒಂದಲ್ಲ ಒಂದು ವೈರಸ್ ಬಿಡದೆ ಕಾಡ್ತಿವೆ. ಈ ನಡುವೆ ಕಳೆದ ಕೆಲ ದಿನಗಳಿಂದ ನಾನಾ ಆರೋಗ್ಯ ಸಮಸ್ಯೆ ಶುರುವಾಗಿದೆ. ಅದರಲ್ಲೂ ದೇಶದಲ್ಲೇ ಕರ್ನಾಟಕ ಕಲುಷಿತ ನೀರಿನಿಂದ ಉಂಟಾಗುವ ಕಾಯಿಲೆಗಳ ಹೆಡ್ ಕ್ವಾರ್ಟರ್ಸ್ ಅನ್ನು ಕುಖ್ಯಾತಿ ಪಡೆದಿದೆ. ಕಲುಷಿತ ನೀರಿನ ಕಾಯಿಲೆಗಳಲ್ಲಿ ಕರ್ನಾಟಕ ನಂಬರ್ 1. ಕೇಂದ್ರ ಆರೋಗ್ಯ ಇಲಾಖೆಯಿಂದ ಶಾಕಿಂಗ್ ವರದಿ. ಕರ್ನಾಟಕ ರಾಜ್ಯ ಕಲುಷಿತ ನೀರಿನಿಂದ ಉಂಟಾಗುವ ರೋಗಗಳ ತವರೆಂಬ ಕುಖ್ಯಾತಿಗೆ ಪಾತ್ರವಾಗಿದೆ. ಕಲುಷಿತ ನೀರಿನಿಂದ ಉಂಟಾಗುವ ಕಾಯಿಲೆಗಳ ಪೈಕಿ ಕರ್ನಾಟಕ ನಂಬರ್ 1 ಸ್ಥಾನದಲ್ಲಿದೆ. ಈ ಪೈಕಿ ಟೈಫಾಯ್ಡ್ ಕೇಸ್ಗಳಲ್ಲಿ 3ನೇ ಸ್ಥಾನ, ಅತಿಸಾರ ಪ್ರಕರಣದಲ್ಲಿ 5ನೇ ಸ್ಥಾನದಲ್ಲಿದೆ. ಅಚ್ಚರಿಯಂದ್ರೆ ಹಳ್ಳಿಗಳಿಗೆ ಹೋಲಿಸಿದ್ರೆ ಬೆಂಗಳೂರಿನಲ್ಲೇ ಅತಿ ಹೆಚ್ಚು ಪ್ರಕರಣಗಳು ಪತ್ತೆಯಾಗಿವೆ. ಕೇಂದ್ರ ಆರೋಗ್ಯ ಸಚಿವಾಲಯದ ವರದಿಯಲ್ಲಿ ಈ ಕಳವಳಕಾರಿ ವಿಚಾರ ಬಯಲಾಗಿದೆ. ರಾಜ್ಯದಲ್ಲಿ ಅಕ್ಯೂಟ್ ಡಯಾರಿಯಲ್ ಡಿಸೀಸ್ ಹಾಗೂ ಟೈಫಾಯ್ಡ್ ಕೇಸ್ ಸಂಖ್ಯೆಯಲ್ಲಿ ಭಾರೀ ಏರಿಕೆ ಕಂಡುಬಂದಿದೆ. ಸ್ಥಳೀಯ ಆಡಳಿತ ಅವರು ಈ ಎಲ್ಲ ಸ್ವಚ್ಛತೆ ಮತ್ತು ಗ್ರಾಮ ಪಂಚಾಯತಿ ವ್ಯವಸ್ಥೆ ಅವರು ಅದನ್ನು ನಿರ್ವಹಣೆ ಮಾಡ್ಕೋಬೇಕು. ಅದರಲ್ಲಿ ಅಲ್ಲಿರುವಂಥ ಆರೋಗ್ಯ ಅಧಿಕಾರಿಗಳು ಮತ್ತು ಅಲ್ಲಿರುವಂಥ ಆಡಳಿತ ವ್ಯವಸ್ಥೆ ಅದನ್ನು ಒಳ್ಳೆ ನೀರು, ಸ್ವಚ್ಛ ನೀರು ಕೊಡುವಂಥ ಜವಾಬ್ದಾರಿ ಅವ್ರದ್ದು. ಏನಾದರೂ ಈ ಥರ ರೋಗಗಳು ಬಂದಾಗ, ತೊಂದರೆ ಆದಾಗ ನಾವು ಆವಾಗ ಅವರಿಗೆ ಚಿಕಿತ್ಸೆ ನೀಡೋದ್ರಲ್ಲಿ ನಾವೆಲ್ಲ ಸಜ್ಜಾಗಿರ್ತೀವಿ. ಬೇಸಿಗೆಯಲ್ಲಿ ಪ್ರಕರಣಗಳು ಏರಿಕೆಯಾಗುವ ಆತಂಕ ಹೆಚ್ಚಾಗಿದೆ. ಪ್ರತಿದಿನ ಆಸ್ಪತ್ರೆಗೆ ಸರಾಸರಿ 10 ಪ್ರಕರಣಗಳು ದಾಖಲಾಗ್ತಿವೆಯಂತೆ. ಟ್ಯಾಂಕರ್ ವಾಟರ್, ಡ್ರೈನೇಜ್ ಮಿಶ್ರಿತ ನೀರು, ಪೈಪ್ಲೈನ್ ಕಲುಷಿತ ನೀರಿನಿಂದ ಅತಿಸಾರ ಪ್ರಕರಣಗಳು ದ್ವಿಗುಣವಾಗಿವೆ. ಮಕ್ಕಳು ಹಾಗೂ ಹಿರಿಯರಲ್ಲೇ ಹೆಚ್ಚು ಸಮಸ್ಯೆ ಕಾಣಿಸಿಕೊಳ್ತಿದೆ. ಇನ್ನು ರಾಜ್ಯದಲ್ಲಿ ಕಳೆದೆರಡು ವರ್ಷದಲ್ಲಿ ಕಲುಷಿತ ನೀರಿನಿಂದ ಆಗಿರೋ ಕಾಯಿಲೆ ಪ್ರಕರಣವನ್ನ ನೋಡೋದಾದ್ರೆ 2025ರಲ್ಲಿ 1.8 ಲಕ್ಷ ಎಡಿಡಿ ಹಾಗೂ 39,348 ಟೈಫಾಯ್ಡ್ ಕೇಸ್ ದೃಢಪಟ್ಟಿದೆ. ಇನ್ನು 2026ರ ಫೆಬ್ರವರಿ 14ರವರೆಗಿನ ಅಂಕಿಅಂಶದಂತೆ 8,000 ಅತಿಸಾರ ಕೇಸ್ ಹಾಗೂ 800 ಟೈಫಾಯ್ಡ್ ಕೇಸ್ಗಳು ದಾಖಲಾಗಿವೆ. ಬೇಸಿಗೆಯಲ್ಲೂ ಕಲುಷಿತ ನೀರಿನ ಸಮಸ್ಯೆಗಳು ಹೆಚ್ಚಾಗಿ ತಲೆದೋರ್ತಿರೋದ್ರಿಂದ ಜನಸಾಮಾನ್ಯರು ಆರೋಗ್ಯದ ಬಗ್ಗೆ ಗಮನ ಹರಿಸಬೇಕಿದೆ. ಸರ್ಕಾರವು ಸೂಕ್ತ ಕ್ರಮ ಕೈಗೊಳ್ಳಬೇಕಿದೆ. ವಿನಯ್ ಕುಮಾರ್ ಕಾಶ್ಯಪ್ಪನವರ್, ಟಿವಿ9 ಬೆಂಗಳೂರು.